ಇನ್ನು ಬಿಸಿಲು ಧಗಧಗಿಸ್ತಾ ಇದೆ, ಮೈ ಬೆವರ್ತಾ ಇದೆ. ಫ್ಯಾನ್ ಹಾಕೋಣ, AC ಹಾಕೋಣ ಅಂತ ಯೋಚನೆ ಮಾಡೋಕ್ಕೂ ಮುನ್ನ, ಈ ವಿದ್ಯುತ್ ಸ್ವಿಚ್ ಆನ್ ಮಾಡೋಕ್ಕೂ ಮುನ್ನ ಬಹಳಷ್ಟು ಬಾರಿ ನೀವು ಯೋಚನೆ ಮಾಡಿ. ಯಾಕೆ ಅಂತ ಅಂದ್ರೆ ವಿದ್ಯುತ್ ದರವನ್ನ ಅಗೈನ್ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನ ಮಾಡಿದ್ದು. ಏಪ್ರಿಲ್ 1ನೇ ತಾರೀಕಿನಿಂದ ನೂತನ ದರ ಜಾರಿಗೆ ಬರ್ತಾ ಇದೆ. ಇವೆಲ್ಲ ನೋಡ್ರಿ ಗ್ಯಾರಂಟಿ ಕೊಟ್ಟಿರೋ ಫಲ ಸರ್. ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ಗಿಫ್ಟ್. ರಾಜ್ಯದ ಜನರಿಗೆ ಕರೆಂಟ್ ಬಿಲ್ ಏರಿಕೆ ಶಾಕ್. ಏಪ್ರಿಲ್ 1ರಿಂದಲೇ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಒಂದರ ಹಿಂದೆ ಒಂದರಂತೆ ಆಗ್ತಿರೋ ಬೆಲೆ ಏರಿಕೆಯಿಂದ ಬಸವಳಿದಿರೋ ಜನಕ್ಕೆ ಸರ್ಕಾರ ಇಂದು ಬಿಗ್ ಶಾಕ್ ಕೊಟ್ಟಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶ ಹೊರಡಿಸಿದ್ದು, ಏಪ್ರಿಲ್ 1ರಿಂದಲೇ ನೂತನ ದರ ಜಾರಿಗೆ ಬರಲಿದೆ. 2025-26ರಲ್ಲಿ 36 ಪೈಸೆ ಹೆಚ್ಚಳ ಆಗಲಿದ್ದು, ಏಪ್ರಿಲ್ನಿಂದ ಈ ದರ ಜಾರಿಗೆ ಬರಲಿದೆ. ಇನ್ನು 2026-27ರ ಸಾಲಿನಲ್ಲಿ 35 ಪೈಸೆ ಏರಿಕೆಯಾಗಲಿದೆ. ಇನ್ನು 2027-28ರಲ್ಲಿ 34 ಪೈಸೆ ಏರಿಕೆಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಇನ್ನು ರಾಜ್ಯದ ಜನರನ್ನ ಗಾಣದಂತೆ ರುಬ್ಬುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. 36 ಪೈಸೆ ದೊಡ್ಡ ರೀತಿಯಾದಂಥ ತೆರಿಗೆಯನ್ನ ಏರಿದ್ದಾರೆ. ಇದರಿಂದ ಅದೇ ರೀತಿ ಸಾಮಾನ್ಯ ಜನಕ್ಕೂ ಕೂಡ ಇದರಿಂದ ಬರೆ ಎಳೆದ ರೀತಿ ಆಗುತ್ತೆ. ರಾಜ್ಯದ ಜನತೆಗೆ ಸಿದ್ದರಾಮಯ್ಯನವರ ಗಿಫ್ಟ್, ಕೊಡುಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದರೆ ದರ ಏರಿಕೆಯನ್ನ ಇಂಧನ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಹಳೆ ಪೆನ್ಷನ್ ಇದಿದೆಯಲ್ಲ, ಮತ್ತೆ ಗ್ರಾಟ್ಯುಟೂಡ್ ವಿಚಾರದಲ್ಲಿ ಬಂದಿರೋದು, ಅದರ ವಿಚಾರ ಬಂದಿರೋದು. ಅದರಿಂದ ಇದು ಕೆಇಆರ್ಸಿ ಆದೇಶ ಪ್ರಕಾರ ಹಳೆದರ ಈಗ ಹಳೆ ಎಂಪ್ಲಾಯೀಸ್ ಇದ್ದಾರಲ್ಲ, ಅವ್ರು ಇನ್ನೂ ಇದ್ದಾರೆ, ಅವರು ರಿಟೈರ್ ಆಗುವಾಗ ಪೆನ್ಷನ್ ಕೊಡಬೇಕಲ್ಲ, ಆ ವಿಚಾರದಲ್ಲಿ ಇವತ್ತು ಆರ್ಡರ್ ಕೊಟ್ಟಿದ್ದಾರೆ 36 ಪೈಸೆ. ಹಾಗಾದ್ರೆ ಬೇರೆ ರಾಜ್ಯ ಮತ್ತು ನಮ್ಮ ರಾಜ್ಯದಲ್ಲೂ ಇರೋ ವಿದ್ಯುತ್ ದರ ಏನು, ವ್ಯತ್ಯಾಸ ಎಷ್ಟಿದೆ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಮೊದಲ ಸ್ಲ್ಯಾಬ್ 50 ಯೂನಿಟ್ ತನಕ 4 ರೂಪಾಯಿ 25 ಪೈಸೆ ಇದೆ. ತಮಿಳುನಾಡಲ್ಲಿ ಮೊದಲ ಸ್ಲ್ಯಾಬ್ 100 ಯೂನಿಟ್ ತನಕ ಇದ್ದು ಕೇವಲ 1 ರೂಪಾಯಿ 60 ಪೈಸೆ ಇದೆ. ಮಹಾರಾಷ್ಟ್ರದಲ್ಲೂ ಮೊದಲ ಸ್ಲ್ಯಾಬ್ 100 ಯೂನಿಟ್ ತನಕ ಇದ್ದು ಕರ್ನಾಟಕಕ್ಕಿಂತ ಹೆಚ್ಚು ಅಂದ್ರೆ 4 ರೂಪಾಯಿ 50 ಪೈಸೆ ಇದೆ. ಹಾಗೆಯೇ ಕರ್ನಾಟಕದಲ್ಲಿ 101 ಯೂನಿಟ್ನಿಂದ 200 ಯೂನಿಟ್ ವರೆಗೆ 7 ರೂಪಾಯಿ ಇದ್ರೆ, ತಮಿಳುನಾಡಲ್ಲಿ ಕೇವಲ 2 ರೂಪಾಯಿ 50 ಪೈಸೆ ಇದೆ. ಆದರೆ ಮಹಾರಾಷ್ಟ್ರದಲ್ಲಿ 9 ರೂಪಾಯಿ ದರ ಇದೆ. ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆ ಮೂಲಕ 200 ಯೂನಿಟ್ ತನಕ ಫ್ರೀ ಕರೆಂಟ್ ನೀಡಲಾಗ್ತಿದೆ. ಒಂದು ವೇಳೆ 200 ಯೂನಿಟ್ಗಿಂತ ಹೆಚ್ಚು ಬಳಸಿದ್ರೆ ಮುಂದಿನ ತಿಂಗಳಿನಿಂದಲೇ ದೊಡ್ಡ ಹೊರೆ ಬೀಳಲಿದೆ. ಈರಣ್ಣ ಬಸವ, TV9 ಬೆಂಗಳೂರು.